ಹಾಸನ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಬೇಡಿ. ಲೋಕಸಭೆ ಚುನಾವಣೆಯಲ್ಲಿ ಏನಾಯ್ತಪ್ಪ? ಭದ್ರಕೋಟೆ ಎಲ್ಲಿದೆ? ಸುಮ್ಮನೆ ಭದ್ರಕೋಟೆ ಅಂದ್ರೆ ಹೇಗೆ? ಹೀಗಂತ ಟಿವಿ9ಗೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇನ್ ಆಡಳಿತ ದುರುಪಯೋಗ ಮಾಡ್ತಾ ಇದ್ದೇವೆ? ವಿಪಕ್ಷಗಳ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದೆ. ಎಲ್ಲಾ ಸಮುದಾಯಕ್ಕೂ ನ್ಯಾಯ ಕೊಡೋದು ಮುಖ್ಯ. ಸಿದ್ದರಾಮಯ್ಯ ಶಕ್ತಿಹೀನರಲ್ಲ, ಶಕ್ತಿಹೀನರಾದ್ರೆ ಆ ಮಾತು ಅಂತ ಕುಟುಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ ಕೆಎನ್ ರಾಜಣ್ಣ ಅವರನ್ನ. ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಂತ ಕೆಎನ್ ರಾಜಣ್ಣ ಅವರಿದ್ದಾರೆ. ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕ್ಷಣಗಣನೆ ಆರಂಭವಾಗಿದೆ. ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಇದೆ? ಯಾರ್ಯಾರು ಬರ್ತಾ ಇದೆ ಸರ್ ಕೇಂದ್ರದಿಂದ? ಕೇಂದ್ರದಿಂದ ಎಐಸಿಸಿಯ ಜನರಲ್ ಸೆಕ್ರೆಟರಿ ಸನ್ಮಾನ್ಯ ಸುರ್ಜೇವಾಲಾಜಿ, ನಮ್ಮ ರಾಜ್ಯದ ಉಸ್ತುವಾರಿನೂ ಕೂಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಹೇಳಿ? 2 ಲಕ್ಷ ಜನ ಸೇರ್ತಕ್ಕಂಥ, 2 ಲಕ್ಷಕ್ಕೂ ಅಧಿಕ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದಷ್ಟು ಜೆಡಿಎಸ್ ನಿಂದಲೂ ಟೀಕೆ ವ್ಯಕ್ತವಾಗ್ತಿದ್ದಾವೆ. ಆಡಳಿತ ಪಕ್ಷ ಇದ್ದಂಥವ್ರು ಏನಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ? ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಅವರೇ ನಮಗೆಲ್ಲ ಮಾರ್ಗದರ್ಶಕರು, ಗೊತ್ತಾಯ್ತಾ? ನಾವು ಅವರೆಲ್ಲ ದುರುಪಯೋಗ ಮಾಡ್ಕೊಂಡು ಮಾಡಿದ್ದಾರೆ. ನಾವು ಆ ರೀತಿ ದುರುಪಯೋಗ ಎಲ್ಲ ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಇದು. ಇದರಲ್ಲಿ ಏನು ಆಡಳಿತ ದುರುಪಯೋಗ ಮಾಡ್ಕೊಂಡಿದ್ದೀವಿ? ಏನೇನಿಲ್ಲ. ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳು. ಹಳೆ ಮೈಸೂರು ಭಾಗದಲ್ಲಿ, ಅದರ ಹಾಸನದಲ್ಲಿ ದೇವೇಗೌಡರ ಭದ್ರಕೋಟೆ ಏನು ಬಿಂಬಿತವಾದ ಶಕ್ತಿ ಪ್ರದರ್ಶನ ಇದು ಅಂತ ನೀವು ಪದೇ ಪದೇ ಭದ್ರಕೋಟೆ ಅಂತ ಹೇಳೋದು ಬೇಡ ರೀ. ಪಾರ್ಲಿಮೆಂಟ್ ಎಲೆಕ್ಷನ್ ಏನಾಯ್ತಪ್ಪ? ಭದ್ರಕೋಟೆ ಎಲ್ಲಿದೆ? ಸುಮ್ಮನೆ ಭದ್ರಕೋಟೆ ಅಂತ ಹೇಳಿ ನೀವು ಭದ್ರ ಮಾಡಕ್ ಹೊರಟಿದ್ದೀರ ಅಷ್ಟೇ. ಇಷ್ಟು ಸಮಾವೇಶಗಳು ಏನ್ ಮಾಡಿದ್ರು ಕೂಡ ದೇವೇಗೌಡರ ಕೆಲಸಗಳನ್ನ ಮರೆಮಾಚ ಮಾಡಕ್ಕಾಗತ್ತಾ? ಇಂಥ ಸಮಾವೇಶಗಳನ್ನ ಎಷ್ಟು ನೋಡಿದೀವಿ ನಾವು ಅಂತ ರೇವಣ್ಣ ಹೇಳಿದ್ದಾರೆ. ಅವ್ರು ಮಾಡಿರೋದು ಅವ್ರು ಮಾಡಿರ್ತಾರೆ, ಬೇರೆಯವ್ರು ಬೇರೆಯವರು ಮಾಡಿರ್ತಾರೆ. ಯಾರು ಏನು ಮಾಡೋದು? ರಾಜಕಾರಣದಲ್ಲಿ ರಾಜಕೀಯಕ್ಕೆ ಬಂದಂಥ ಮುಖಂಡರುಗಳು ಯಾರು ಕೂಡ ಕೆಲಸ ಮಾಡಬಾರ್ದು ಅಂತ ಮನಸ್ಥಿತಿ ಇರೋದಿಲ್ಲ. ಕೆಲವು ಮಾಡ್ತಾರೆ. ಆದರೆ ಎಲ್ಲ ಸಮುದಾಯಕ್ಕೂ ನ್ಯಾಯ ದೊರಕಿಸ್ಕೊಡೋ ಕೆಲಸ ಯಾರು ಮಾಡ್ತಾರೆ ಅದು ಮುಖ್ಯ. ಈ ಒಂದು ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ಮತ್ತಷ್ಟು ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವರ ಆಪ್ತಬಣ ಹೊರಟಿದೆ ಅನ್ನೋ ಒಂದು ಆರೋಪ ಬಿಜೆಪಿ ಮಾಡ್ತಿದೆ. ಅವರೇ ಶಕ್ತಿಹೀನರೇನಲ್ವಲ್ಲ ಸಿದ್ದರಾಮಯ್ಯನವರು? ಅಲ್ಲ ರೀ, ಶಕ್ತಿಹೀನರೇನಾದ್ರು ಆದರೆ ಶಕ್ತಿ ತುಂಬಕ್ಕೆ ಹೋಗ್ಬೇಕು. ಶಕ್ತಿ ತುಂಬೋಗಿದೆಯಲ್ಲ, ಈಗ ತುಂಬ ಆಸೆ ಬಂದಿದೆಯಲ್ಲ, ತಿರ್ಗೇ ಶಕ್ತಿ ತುಂಬ್ತೀರಿ? ಈಗ ಒಂದ್ ಕಡೆ ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು 2.5 ವರ್ಷ ಅಂತೇಳಿ. ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯ 5. ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಡೋದು ತಗೊಳ್ಳೋದು ಅಂತಿಮ ನಿರ್ಣಯ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯ 5 ವರ್ಷ ಆಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ಹೈಕಮಾಂಡ್ ತೀರ್ಮಾನ. ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಇನ್ನೂ 15 ವರ್ಷ ಇರಬೇಕು ಅನ್ನೋರು. ಇದಿಷ್ಟು ಸಚಿವರಂತ ಕೆಎನ್ ರಾಜಣ್ಣ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಹಾಸನ.